ಬೆಳಗಿನ ಬೆಳಕು. ಅರಣ್ಯಕಾಂಡ 16ನೇ ಅಧ್ಯಾಯ. ಪಾಳ್ಯದಲ್ಲಿ ದಂಗೆ ಭಾಗ 2. ನಿನ್ನೆ ನಾವು ಅರಣ್ಯಕಾಂಡ 16ನೇ ಅಧ್ಯಾಯವನ್ನು ಒಟ್ಟಾರೆಯಾಗಿ ನೋಡಿದ್ದೇವೆ. ಇಂದು ನಾವು ದಂಗೆಯ ಕೇಂದ್ರ ಬಿಂದುವಾಗಿದ್ದ ಕೊರಹನಿಂದ ಪ್ರಾರಂಭಿಸೋಣ. ಅವನ ಕಥೆಯು ಬಹಳ ಗಂಭೀರವಾದದ್ದು, ಏಕೆಂದರೆ ಕೊರಹನು ಇಸ್ರಾಯೇಲ್ಯರ ಮೇಲೆ ದಾಳಿ ಮಾಡಿದ ಹೊರಗಿನವನಲ್ಲ. ಅವನು ದೇವರಿಂದ ಪವಿತ್ರ ಸೇವೆಗಾಗಿ ಈಗಾಗಲೇ ಪ್ರತ್ಯೇಕಿಸಲ್ಪಟ್ಟ ಕೆಹಾತ್ಯನಾಗಿದ್ದ ಲೇವಿ ವಂಶದವನು. ಆದರೂ ಅವನಲ್ಲಿ ಅಸೂಯೆ ಮತ್ತು ಅಸಮಾಧಾನವು ಬೆಳೆದು ಯೆಹೋವನು ಸ್ವತಃ ಸ್ಥಾಪಿಸಿದ ವ್ಯವಸ್ಥೆಯನ್ನು ಆಹ್ವಾನಿಸುವ ಹಂತಕ್ಕೆ ತಲುಪಿತು. ಇಸ್ರಾಯೇಲ್ಯರ ದೊಡ್ಡ ಅಪಾಯಗಳು ಹೊರಗಿನ ಶತ್ರುಗಳಿಂದ ಬರಲಿಲ್ಲ, ಬದಲಿಗೆ ಗೊಣಗುಟ್ಟುವುದು, ಅಪನಂಬಿಕೆ, ಅಸೂಯೆ, ಕಹಿ ಮತ್ತು ದಂಗೆಯ ಮೂಲಕ ಪಾಳೆಯದ ಒಳಗಿನಿಂದಲೇ ಬಂದವು. ಕೊರಹನು ಲೇವಿಯ ಮಗನಾದ ಕೆಹಾತನ ಮಗನಾದ ಇಜ್ರನ ಮಗನಾಗಿದ್ದನು. ಇದರರ್ಥ ಇವನು ನಾವು ಹಿಂದೆ ಅಧ್ಯಯನ ಮಾಡಿದ್ದ ಕೆಹಾತ್ಯರ ಕುಟುಂಬಕ್ಕೆ ಸೇರಿದವನಾಗಿದ್ದನು. ಅವನ ಜವಾಬ್ದಾರಿಯು ಅತ್ಯಂತ ಪ್ರಮುಖವಾದಾಗಿತ್ತು. ಇಸ್ರಾಯೇಲ್ಯರು ಪ್ರಯಾಣಿಸುವಾಗ ಯಾಜಕರ ಮೊದಲ ಪವಿತ್ರ ವಸ್ತುಗಳನ್ನು ಮುಚ್ಚುತ್ತಿದ್ದರು. ನಂತರ ಕೆಹಾತ್ಯರು ಅವುಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದರು. ಆದುದರಿಂದ ಕೊರಹನಿಗೆ ಅರ್ಥವಿಲ್ಲದ ಹುದ್ದೆಯೇನೂ ಇರಲಿಲ್ಲ. ಅರಣ್ಯದಲ್ಲಿ ಪವಿತ್ರವಾದವುಗಳನ್ನು ಹೊರುವ ಜವಾಬ್ದಾರಿಯನ್ನು ಹೊಂದಿದ್ದ ಕುಟುಂಬಕ್ಕೆ ಅವನು ಸೇರಿದವನಾಗಿದ್ದನು. ಆದರೆ ಅವನ ಹೃದಯದಲ್ಲಿ ಏನೋ ಬದಲಾಯಿತು. ದೇವರು ತನಗೆ ನೀಡಿದ ಸಣ್ಣದಾಗಿ ಕಾಣಲು ಪ್ರಾರಂಭಿಸಿತು. ಮೋಶೆಯು ಅವನನ್ನು ಕೇಳಿದ ಪ್ರಶ್ನೆಯು ಇದನ್ನು ಬಹಿರಂಗಪಡಿಸುತ್ತದೆ. ಇಸ್ರಾಯೇಲನ ದೇವರು ತನ್ನ ಬಳಿಗೆ ನಿಮ್ಮನ್ನು ಸೇರಿಸಿಕೊಳ್ಳುವುದಕ್ಕೂ ನಿಮ್ಮನ್ನು ಇಸ್ರಾಯೇಲರ ಸಭೆಯಿಂದ ಪ್ರತ್ಯೇಕಿಸುವುದಕ್ಕೂ ನಿಮಗೆ ಸಣ್ಣ ಕಾರ್ಯವು. ಆ ಪ್ರಶ್ನೆಯು ಕೊರಹನ ಸಮಸ್ಯೆಯ ಮೂಲವನ್ನು ಎತ್ತಿ ತೋರಿಸುತ್ತದೆ. ಕೊರಹನಿಗೆ ಬಹಳಷ್ಟು ನೀಡಲಾಗಿತ್ತು, ಆದರೆ ಅವನು ಆರೋನನಿಗೆ ಇದ್ದುದನ್ನು ನೋಡಿದನು. ಅವನು ಈಗಾಗಲೇ ದೇವರಿಗೆ ಹತ್ತಿರವಾಗಿದ್ದನು, ಆದರೆ ಇನ್ನೂ ಹತ್ತಿರವಾಗಿರಲು ಬಯಸಿದನು. ಅವನಿಗೆ ಈಗಾಗಲೇ ಒಂದು ಸೇವೆ ಇತ್ತು, ಆದರೆ ಅವನು ಇನ್ನೊಬ್ಬನ ಸೇವೆಯನ್ನು ಬಯಸಿದನು. ಅವನಿಗೆ ಗೌರವವಿತ್ತು, ಆದರೆ ಅವನು ಇನ್ನೊಬ್ಬನ ಸ್ಥಾನವನ್ನು ಬಯಸಿದನು. ಯೆಹೋವನ ಜವಾಬ್ದಾರಿಗಳನ್ನು ವಹಿಸಿಕೊಡುತ್ತಾನೆ. ಆತನು ಇಸ್ರಾಯೇಲರಿಗೆ ಅವರ ಪಾಳೆಯದ ಸ್ಥಾನಗಳನ್ನು, ಅವರ ಪ್ರಯಾಣದ ಕ್ರಮವನ್ನು ಮತ್ತು ಲೇವಿಯರಿಗೆ ಅವರ ಕರ್ತವ್ಯಗಳನ್ನು ನೀಡಿದನು. ನೂತನ ಸೃಷ್ಟಿಯಾದ ನಮಗೆ ಇರುವ ಪಾಠವು ಅಷ್ಟೇ ಸ್ಪಷ್ಟವಾಗಿದೆ. ನಾವು ಒಲಿಸುವುದನ್ನು ನಿಲ್ಲಿಸಿ ಆಜ್ಞಾಪಾಲನೆ ಮಾಡುವುದನ್ನು ಪ್ರಾರಂಭಿಸಬೇಕು. ಏಕೆಂದರೆ ಇನ್ನೊಬ್ಬರ ಜವಾಬ್ದಾರಿಯ ಮೇಲಿನ ಅಸೂಯೆಯು ದೇವರ ವ್ಯವಸ್ಥೆಯ ವಿರುದ್ಧದ ದಂಗೆಯಾಗಿ ಬೆಳೆಸಬಹುದು. ಆದುದರಿಂದ ಮೋಶೆಯು ಕೊರಹನಿಗೆ ಸ್ಪಷ್ಟವಾಗಿ, ನೀವು ಯಾಜಕತ್ವವನ್ನು ಪಡೆದುಕೊಳ್ಳಬೇಕೆಂದಿದ್ದೀರೋ ಎಂದು ಕೇಳಿದನು. ಇಲ್ಲಿ ನಿಜವಾದ ಸಮಸ್ಯೆಯನ್ನು ನಾವು ಕಾಣುತ್ತೇವೆ. ಯೆಹೋವನು ತನಗೆ ನೀಡಿದ ಜವಾಬ್ದಾರಿಯಿಂದ ಕೊರಹನು ತೃಪ್ತನಾಗಿರಲಿಲ್ಲ ಮತ್ತು ಆ ಸಮಾಧಾನವು ಅವನೊಳಗೆ ಸುಮ್ಮನೆ ಉಳಿಯಲಿಲ್ಲ. ಅರಣ್ಯಕಾಂಡ 16ನೇ ಅಧ್ಯಾಯ 2ನೇ ವಾಕ್ಯ. ನಮಗೆ ತಿಳಿಸುವಂತೆ ಅವನ ದಂಗೆಗಾಗಿ ಅಂತಿಮವಾಗಿ ಇಸ್ರಾಯೇಲಿನ 240 ಮಂದಿ ನಾಯಕರು ಸೇರಿಕೊಂಡರು. ಅವರು ಸಭೆಯಲ್ಲಿ ಪ್ರಸಿದ್ಧರೂ ಗೌರವಾನ್ವಿತರೂ ಆಗಿದ್ದ ವ್ಯಕ್ತಿಗಳಾಗಿದ್ದರು. ಇಂದು ದಂಗೆಗೆ ಕುರಿತು ನಮಗೆ ಒಂದು ಭಯಾನಕವಾದ ಸತ್ಯವನ್ನು ಕಲಿಸುತ್ತದೆ. ದಂಗೆಗೆ ಯಾವಾಗಲೂ ಜೊತೆಗಾರರ ಬೆಂಬಲ ಬೇಕು. ಕೊರಹನು ತನ್ನ ಅಸಮಾಧಾನವನ್ನು ಯೆಹೋವನ ಬಳಿಗೆ ತೆಗೆದುಕೊಂಡು ಹೋಗಬಹುದಿತ್ತು. ಅವನು ತನ್ನನ್ನೇ ಪರೀಕ್ಷಿಸಿಕೊಳ್ಳಬಹುದಿತ್ತು ಅಥವಾ ಖಾಸಗಿಯಾಗಿ ಮೋಶೆಯ ಬಳಿಗೆ ಹೋಗಬಹುದಿತ್ತು. ಬದಲಾಗಿ ಅವನು ತನ್ನ ದೂರಿನ ಸುತ್ತ ಜನರನ್ನು ಒಟ್ಟುಗೂಡಿಸಿದನು. ನಂತರ ಅವರೆಲ್ಲರೂ ಒಟ್ಟಾಗಿ ಮೋಶೆ ಮತ್ತು ಆರೋನರನ್ನು ಎದುರಿಸಿ, ನಿಮ್ಮ ಅಧಿಕಾರ ಹೆಚ್ಚಾಗಿತ್ತು. ಸಭೆಯಲ್ಲಿದ್ದವರೆಲ್ಲರೂ ಪವಿತ್ರರು, ಯೆಹೋವನು ಅವರ ಮಧ್ಯದಲ್ಲಿದ್ದಾನೆ. ಹೀಗಿರಲಾಗಿ ನೀವು ಯೆಹೋವನ ಸಭೆಯ ಮೇಲೆ ನಿಮ್ಮನ್ನು ಏಕೈಕ ಹೆಚ್ಚಿಸಿಕೊಳ್ಳಿರಿ ಎಂದು ಹೇಳಿದರು.
ಅವರ ವಾದವು ಅಷ್ಟು ಆಧ್ಯಾತ್ಮಿಕವಾಗಿ ಕೇಳಿಸುತ್ತಿತ್ತು ಎಂಬುದನ್ನು ಗಮನಿಸಿ. ಅವರು ಕೋರಹನಿಗೆ ಆರೋನನ ಸ್ಥಾನ ಬೇಕು ಎಂದು ಹೇಳಲಿಲ್ಲ, ಬದಲಾಗಿ ಎಲ್ಲರೂ ಪವಿತ್ರರು ಎಂದರು. ಗರ್ವಿಷ್ಠರಾದ ನಾಯಕರಿಂದ ಜನರನ್ನು ರಕ್ಷಿಸುತ್ತಿರುವಂತೆ ಅವರು ತಮ್ಮ ದಂಗೆಯನ್ನು ಬೆಂಬಿಸಿದರು. ದಂಗೆಯಲ್ಲಿರುವ ದೊಡ್ಡ ಅಪಾಯಗಳಲ್ಲಿ ಇದೂ ಒಂದು. ವೈಯಕ್ತಿಕ ಮಹತ್ವಾಕಾಂಕ್ಷೆಯು ಆಧ್ಯಾತ್ಮಿಕ ಭಾಷೆಯ ಮುಖವಾಡವನ್ನು ಧರಿಸಬಹುದು. ಕೋರಹನು ತನ್ನ ಸ್ವಂತ ಆಸೆಯನ್ನು ನೀತಿಯುತವಾದುದು ಎಂದು ಬೆಂಬಲಿಸಬಲ್ಲವನಾಗಿದ್ದನು. ಅವನು ಮೋಶೆ ಮತ್ತು ಆರೋನರನ್ನೇ ಸಮಸ್ಯೆ ಎಂಬಂತೆ ಕಾಣುವಂತೆ ಬಲ್ಲವನಾಗಿದ್ದನು. ಸಾಕಷ್ಟು ಗೌರವಾನ್ವಿತ ವ್ಯಕ್ತಿಗಳು ಅವನನ್ನು ಒಪ್ಪಿಕೊಂಡು ತಕ್ಷಣ ಅವನ ದೂರು ಸಮರ್ಥನೀಯವಾಗಿ ಕಾಣತೊಡಗಿತು. ಆದರೆ ದೇವನೇ ಮೋಶೆಯನ್ನು ನೇಮಿಸಿದನು, ದೇವರೇ ಆರೋನನನ್ನು ನೇಮಿಸಿದನು. ದೇವರು ಕೆಹಾತ್ಯರಿಗೆ ಅವನ ಕೆಲಸವನ್ನು ವಹಿಸಿದನು. ಆದುದರಿಂದ ಕೋರಹನು ಅಂತಿಮವಾಗಿ ಹೋರಾಡುತ್ತಿದ್ದುದು ಮೋಶೆ ಮತ್ತು ಆರೋನರ ವಿರುದ್ಧವಲ್ಲ. ಮೋಶೆಯು ಅವನಿಗೆ ಅದನ್ನೇ ಹೇಳಿದನು, ಆದ ಕಾರಣ ನೀನು ನಿನ್ನ ಕೂಟದವರೊಂದಿಗೆ ಯೆಹೋವನಿಗೆ ವಿರೋಧವಾಗಿ ಒಂದಾಗಿದ್ದಿ. ಅರಣ್ಯಕಾಂಡ 16ನೇ ಅಧ್ಯಾಯ 11ನೇ ವಾಕ್ಯ. ಅದರ ನಿಜವಾದ ಗಂಭೀರತೆ ಇಲ್ಲಿದೆ. ಕೋರಹನು ತನ್ನ ಮನುಷ್ಯರಿಗೆ ಸವಾಲು ಹಾಕುತ್ತಿದ್ದೇನೆ ಎಂದು ಭಾವಿಸಿದನು, ಆದರೆ ಯೆಹೋವನು ತನಗೆ ಸವಾಲು ಹಾಕುತ್ತಿದ್ದಾನೆ ಎಂದು ಹೇಳಿದನು. ಕೋರಹನ ಕಥೆಯ ಅತ್ಯಂತ ಭಯಾನಕ ಭಾಗವೆಂದರೆ, ಒಬ್ಬ ವ್ಯಕ್ತಿಯ ಅಸಮಾಧಾನವು ಒಬ್ಬ ವ್ಯಕ್ತಿಯ ಸಮಸ್ಯೆಯಾಗಿಯೇ ಉಳಿಯಲಿಲ್ಲ. ಕೋರಹನು ಇತರರ ಮೇಲೆಯೂ ಪ್ರಭಾವ ಬೀರಿದನು. ದಾತನನ್ನು ಮತ್ತು ಅಭಿರಾಮನ ಅವನೊಂದಿಗೆ ಸೇರಿಕೊಂಡರು. 240 ಮಂದಿ ನಾಯಕರು ಅವನನ್ನು ಬೆಂಬಲಿಸಿದರು. ಅಂತಿಮವಾಗಿ ಸಭೆಯು ಬಹುಪಾಲು ಜನರು ಈ ವಿವಾದಕ್ಕೆ ಸಿಲುಕಿಕೊಂಡರೂ ಖಾಸಗಿಯಾಗಿದ್ದ ಅಸಮಾಧಾನವು ಸಾರ್ವಜನಿಕ ದಂಗೆಯಾಯಿತು. ಪವಿತ್ರ ಗ್ರಂಥವು ನಮಗೆ ಈ ತತ್ವವನ್ನು ನೀಡುತ್ತದೆ. ಸ್ವಲ್ಪ ಹುಳಿಯು ಇಡೀ ಹಿಟ್ಟನ್ನು ಹುಳಿ ಮಾಡುತ್ತದೆ. 1 ಕೊರಿಂಥದವರಿಗೆ 5ನೇ ಅಧ್ಯಾಯ 6ನೇ ವಾಕ್ಯ. ಸಹೋದರತ್ವದೊಳಗೆ ಕೆಡುಕು ಹುಟ್ಟಿ ಅದನ್ನು ಸಹಿಸಿಕೊಂಡರೆ ಇಡೀ ಪಾಳೆಯವೇ ಕಷ್ಟ ಅನುಭವಿಸಬೇಕಾಗುತ್ತದೆ. ಆದುದರಿಂದ ನಾವು ಯಾರ ಧ್ವನಿಗೆ ನಮ್ಮ ಹೃದಯದಲ್ಲಿ ನಿರಂತರ ಜಾಗ ನೀಡುತ್ತಿದ್ದೇವೆ ಎಂಬುದರ ಕುರಿತು ತುಂಬ ಎಚ್ಚರಿಕೆಯಿಂದಿರಬೇಕು. ನಮ್ಮ ದೂರು ಒಪ್ಪಿಕೊಳ್ಳುವ ಪ್ರತಿಯೊಬ್ಬರೂ ನಮಗೆ ಸಹಾಯ ಮಾಡುತ್ತಿದ್ದಾರೆ ಎಂದರ್ಥವಲ್ಲ. ಕೆಲವು ಬಾರಿ ನಾವು ತಪ್ಪಾಗಿದ್ದಾಗ ನಮಗೆ ಸಿಗಬಹುದಾದ ಕೆಟ್ಟ ವಿಷಯವೆಂದರೆ ನಾವು ಸರಿ ಎಂದು ಹೇಳುವ 10 ಮಂದಿ ಸ್ನೇಹಿತರು. ಕೋರಹನಿಗೆ ನಿಜವಾಗಿ ಬೇಕಾಗಿದ್ದು ಪಶ್ಚಾತ್ತಾಪ, ಆದರೆ ಅವನ ಬೆಂಬಲವನ್ನು ಒಟ್ಟುಗೂಡಿಸಿದನು. ದಾವೀದನ ಮಗನಾದ ಅಬ್ಷಾಲೋಮನಲ್ಲಿ ನಾವು ಇದಕ್ಕೆ ಸರಿಹ ಹೊಂದುವ ಉದಾಹರಣೆಯನ್ನು ಕಾಣುತ್ತೇವೆ. ಅವನು ಕೂಡ ಇದೇ ರೀತಿಯ ಕೆಲಸವನ್ನು ಮಾಡಿದನು. ಜನರು ನ್ಯಾಯಕ್ಕಾಗಿ ಬರುತ್ತಿದ್ದ ಸ್ಥಳದಲ್ಲಿ ಅವನು ನಿಂತು ಅವರಿಗೆ, ನೋಡು, ನಿನ್ನ ವ್ಯಾಜ್ಯವು ಒಳ್ಳೆಯದೂ ನ್ಯಾಯವಾದದ್ದೂ ಆಗಿದೆ, ಆದರೆ ನಿನ್ನ ಮಾತುಗಳನ್ನು ಕೇಳುವುದಕ್ಕೆ ಅರಸನ ಕಡೆಯಿಂದ ಯಾರೂ ಇಲ್ಲ ಎಂದು ಹೇಳಿದನು. 2 ಸಮುವೇಲ 15ನೇ ಅಧ್ಯಾಯ 3ನೇ ವಾಕ್ಯ. ನಂತರ ಅವನು, ಅಯ್ಯೋ, ದೇಶದಲ್ಲಿ ನನ್ನನ್ನು ನ್ಯಾಯಾಧಿಪತಿಯನ್ನಾಗಿ ಮಾಡಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದು ಸೇರಿಸುತ್ತಿದ್ದನು. ತಾನೇ ಜನರ ಸಮಸ್ಯೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವನೆಂದು ಅವನು ಹಂತ ಹಂತವಾಗಿ ತೋರಿಸಿಕೊಂಡನು. ಮತ್ತು ಪವಿತ್ರ ಗ್ರಂಥವು ಹೇಳುವಂತೆ ಹೀಗೆ ಅಬ್ಷಾಲೋಮನು ಇಸ್ರಾಯೇಲ್ಯರ ಹೃದಯಗಳನ್ನು ಗೆದ್ದುಕೊಂಡನು. ಅವನು ದಾವೀದನ ವಿರುದ್ಧ ಸೈನ್ಯವನ್ನು ಕರೆತರುವುದರ ಮೂಲಕ ಪ್ರಾರಂಭಿಸಲಿಲ್ಲ. ಅವನ ಮೊದಲು ಜನರ ಹೃದಯಗಳನ್ನು ಗೆದ್ದುಕೊಂಡನು. ಜನರ ಕುಂದುಕೊರತೆಗಳನ್ನು ಆಲಿಸಿದನು. ಅಸಮಾಧಾನವನ್ನು ಸೃಷ್ಟಿಸಿದನು. ತಾನು ಸಹಾನುಭೂತಿಯುಳ್ಳವನೆಂದು ತೋರಿಸಿಕೊಂಡು ರಾಜನ ಆಡಳಿತವು ಪೂರ್ಣವಾದುದು ಎಂದು ಬೆಂಬಲಿಸಿದನು. ನಂತರ ಸಾಕಷ್ಟು ಬೆಂಬಲವನ್ನು ಪಡೆದ ಮೇಲೆ ಆ ದಂಗೆಯನ್ನು ಬಹಿರಂಗಗೊಳಿಸಿದನು. ಕೋರಹನು ಕೂಡ ಇದೇ ಹಾದಿಯನ್ನು ಹಿಡಿದನು.
ಪ್ರವಾದಿ ವ್ಯಕ್ತಿಗಳನ್ನು ಒಟ್ಟುಗೂಡಿಸಿ ಮೋಶೆ ಮತ್ತು ಆರೋನರ ಮೇಲೆ ಆರೋಪ ಹೊರಿಸಿ ತಾನು ಇಡೀ ಸಭೆಯ ಪವಿತ್ರತೆಯನ್ನು ರಕ್ಷಿಸುವಂತೆ ತಾನು ಸವಾಲನ್ನು ಮಂಡಿಸಿದನು. 2 ದಂಗೆಗಳು ಅಂತಿಮವಾಗಿ ನ್ಯಾಯ ತೀರ್ಪಿನೊಂದಿಗೆ ಕೊನೆಗೊಂಡವು. ಯೆಹೋವನು ಸ್ವತಃ ತಾನು ಯಾರನ್ನು ನೇಮಿಸಿದ್ದೇನೆ ಎಂಬುದನ್ನು ತೋರಿಸಿದಾಗ ಕೋರಹನ ಅಂತ್ಯವಾಯಿತು ಮತ್ತು ಅಬ್ಷಾಲೋಮನ ಅಂತ್ಯವು ಅವನ ಮರಣದೊಂದಿಗೆ ಆಯಿತು. ಆದುದರಿಂದ ಇಲ್ಲಿ ನಾವು ನಾಳೆಯ ಅಧ್ಯಯನಕ್ಕೆ ಕೊಂಡೊಯ್ಯಬೇಕಾದ ಒಂದು ಗಂಭೀರವಾದ ಪಾಠವಿದೆ. ದಂಗೆಯ ಸುತ್ತ ಎಂದಿಗೂ ಸ್ನೇಹವನ್ನು ಬೆಳೆಸಬೇಡಿ. ನಾಳೆ ಯೆಹೋವನ ಚಿತ್ತವಿದ್ದರೆ ಈ ಕೋರಹನ ಮನೋಭಾವವು ಅತ್ಯಂತ ಶಾಂತವಾದ ರೀತಿಯಲ್ಲಿ ನಮಗೂ ಹೇಗೆ ಕಾಣಿಸಿಕೊಳ್ಳಬಹುದು ಎಂಬುದನ್ನು ನಾವು ನೋಡೋಣ. ಪ್ರಾರ್ಥನೆ. ಓ ಯೆಹೋವನೇ ನಮ್ಮ ದೇವರೇ, ನಿನ್ನ ಚಿತ್ತದಂತೆ ಜನರನ್ನು ಪ್ರತ್ಯೇಕಿಸಿ ನಿನ್ನ ಬಳಿಗೆ ಸೇರಿಸಿಕೊಳ್ಳುವವನೇ, ನೀನು ನಮಗೆ ನೀಡಿರುವ ಕರೆಯನ್ನು ಎಂದಿಗೂ ಸಣ್ಣ ವಿಷಯವೆಂದು ಭಾವಿಸದಂತೆ ನಮಗೆ ಸಹಾಯ ಮಾಡು. ನಮ್ಮ ಸ್ವಂತ ಸ್ಥಾನವನ್ನು ಕಡೆಗಣಿಸಿ ಇನ್ನೊಬ್ಬರ ಸ್ಥಾನದ ಮೇಲೆ ಕಣ್ಣಿಡುವುದರಿಂದ ನಮ್ಮನ್ನು ಕಾಯು. ನಮ್ಮ ಸ್ವಂತ ಮಹತ್ವಾಕಾಂಕ್ಷೆಗೆ ಪವಿತ್ರತೆಯ ಭಾಷೆಯ ಮುಖವಾಡವನ್ನು ಧರಿಸದಂತೆ ನಮ್ಮನ್ನು ಕಾಯು. ಮತ್ತು ನಮಗೆ ಪಶ್ಚಾತ್ತಾಪದ ಅಗತ್ಯವಿದ್ದಾಗ ನಮ್ಮ ದೂರುಗಳು ಸುತ್ತ ಇತರರನ್ನು ಒಟ್ಟುಗೂಡಿಸದಂತೆ ನಮ್ಮನ್ನು ಕಾಯು. ನಿನ್ನ ವ್ಯವಸ್ಥೆಯ ವಿರುದ್ಧ ಹೋರಾಡುವುದು ನಿನ್ನ ವಿರುದ್ಧವೇ ಹೋರಾಡಿದಂತೆ ಎಂಬುದನ್ನು ನಮಗೆ ಕಲಿಸಿಕೊಡು. ನೀವು ಏನೇ ಮಾಡಿದರೂ ಅದನ್ನು ಮನುಷ್ಯರಿಗಾಗಿ ಅಲ್ಲ, ಯೆಹೋವನಿಗಾಗಿಯೇ ಮಾಡುತ್ತಿದ್ದೇವೆ ಎಂದು ಪೂರ್ಣ ಹೃದಯದಿಂದ ಮಾಡಿರಿ. ಕೊಲೊಸ್ಸೆಯವರಿಗೆ 3ನೇ ಅಧ್ಯಾಯ 23ನೇ ವಾಕ್ಯ. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.